ಶಿಡ್ಲಘಟ್ಟ ಪೌರಾಯುಕ್ತ ಮೇಲೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತೀವ್ರವಾದಂತಹ ಒಂದು ದಬ್ಬಾಳಿಕೆಯನ್ನು ನಡೆಸಿರ್ತಕ್ಕಂಥದ್ದು, ಬೆದರಿಕೆ ಹಾಕಿರ್ತಕ್ಕಂಥದ್ದು. ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವರು ಇದ್ದಾರೆ. ಸರ್, ಏನ್ ಸರ್ ಶಿಡ್ಲಘಟ್ಟ ಒಂದ್ ರೀತಿ ತೊಗಲಕ್ ದರ್ಬಾರ್ ತರ ನಡೀತಾ ಇದೆ ಶಿಡ್ಲಘಟ್ಟದಲ್ಲಿ? ನೋಡಿ, ಯಾವುದು ತುಗಲಕ್ ದರ್ಬಾರು ಮತ್ತೊಂದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ನಡೆದಿರ್ತಕ್ಕಂಥ ಘಟನೆಯನ್ನ ನಾವು ಒಪ್ಪಕ್ಕಾಗೋದಿಲ್ಲ. ಅದನ್ನ ನಾನು ಖಂಡಿಸ್ತೇನೆ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ವೈಯಕ್ತಿಕವಾಗಿ ರಾಜಕಾರಣವನ್ನ ಬಹಳ ದೀರ್ಘಕಾಲ ನೋಡಿರ್ತಕ್ಕಂಥವನಾಗಿ ಇದನ್ನ ಖಂಡಿಸ್ತೇನೆ. ಕಾನೂನನ್ನ ಪಾಲನೆ ಮಾಡದಂತ ಅಧಿಕಾರಿಗಳ ವಿರುದ್ಧ ಈ ರೀತಿ ನಡ್ಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಸರ್, ರಾಜೀವ್ ಗೌಡ ಅವರಿಗೆ ಒಂದ್ ರೀತಿ MC ಸುಧಾಕರ್ ಅವರ ಶ್ರೀರಕ್ಷೆ ಇದೆ, DK ಶಿವಕುಮಾರ್ ಅವರ ಶ್ರೀರಕ್ಷೆ ಇದೆ. ಅದಕ್ಕಾಗಿ ಈ ರೀತಿಯ ಒಂದು ದಬ್ಬಾಳಿಕೆ ಏನಾದ್ರು ನಡೆಸ್ತಿದಾರ? ಈಗ ನೋಡಿ, ಈಗ ಪಕ್ಷದ ಒಬ್ಬ ಅಭ್ಯರ್ಥಿ ಆಗಿರ್ತಕ್ಕಂಥವ್ರನ್ನ ಪಕ್ಷದ ಚೌಕಟ್ಟಿನಲ್ಲಿ ನಾವು ಅವ್ರ ಜೊತೆ ಅಥವಾ ನಮ್ಮ ಅಧ್ಯಕ್ಷರಿರ್ಬೋದು ನಾವು ಅದು ಗುರುತಿಸ್ಕೊಳ್ಳುವಂಥದ್ದು ಸಹಜ. ಆದ್ರೆ ಕೆಲವು ನಡವಳಿಕೆಗಳ ಬಗ್ಗೆ ನಾವ್ಯಾರು ಅದನ್ನ ಒಪ್ಪುವಂತವ್ರಲ್ಲ. ಯಾಕಂದ್ರೆ ಕೆಲವು ವೈಯಕ್ತಿಕ ನಡವಳಿಕೆ ಪಕ್ಷದ ಒಂದು ವರ್ಚಸ್ಸಿಗೆ ಧಕ್ಕೆ ಆಗುವಂತ ರೀತಿಯಲ್ಲಿ ನಡ್ಕೊಂಡಾಗ ಖಂಡಿತ ನಾವು ಅದನ್ನ ಖಂಡಿಸ್ತೇವೆ. ಅದನ್ನ ನಾವ್ ಯಾರು ಬೆಂಬಲ ಕೊಡುವಂತವ್ರಲ್ಲ. ಸರ್, ಒಂದು ಬ್ಯಾನರ್ ತೆಗೆದಿದ್ದ ವಿಚಾರವಾಗಿ ಬೆಂಕಿ ಹಚ್ಚಿಬಿಡ್ತೀನಿ, ಬಿಡೋದಿಲ್ಲ ಅಂತ ಹೇಳಿದ್ರೆ ಇದು ಯಾವ ತರ ಮೆಸೇಜ್ ಸರ್ ಇದು? ಬಹುಶಃ ಅವರಿಗೆ ರಾಜಕೀಯ ಅನುಭವ ಕೊರತೆ ಇದೆ. ಯಾಕಂದ್ರೆ ಅವರು ಬಹುಶಃ ವ್ಯಾಪಾರದಿಂದ ರಾಜಕಾರಣಕ್ಕೆ ಬಂದಿರತಕ್ಕಂಥವ್ರು. ಯಾವ ರೀತಿ ಅಧಿಕಾರಿಗಳ ಜೊತೆ ನಡ್ಕೋಬೇಕು ಅಂತಕ್ಕಂಥ ಅನುಭವದ ಕೊರತೆ ಇದೆ. ಬಹುಶಃ ಅವರು ಬೇರೆ ಕಡೆ ವ್ಯವಹಾರ ಮಾಡದ ರೀತಿಯಲ್ಲಿ ಅಧಿಕಾರಿಗಳ ಮೇಲೆ ಮಾಡಬಹುದು. ಅಧಿಕಾರಿಗಳಿಗೆ ಒಂದು ಇಮ್ಯುನಿಟಿ ಇರ್ತದೆ, ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ರಕ್ಷಣೆ ಇದೆ ಅಂತಕ್ಕಂಥ ಮಾಹಿತಿಯ ಕೊರತೆ ಬಹುಶಃ ಅವ್ರು ಕಾಡ್ದಿರ್ಬೋದು. ಅದರಿಂದ ಅವರು ಆ ರೀತಿಯಾಗಿ ಮಾತಾಡಿರ್ಬೋದು ಅಂತ ನಾನು ಭಾವಿಸ್ತೇನೆ. ಸರ್, ನೀವೇನಾದ್ರೂ ರಾಜೀವ್ ಗೌಡ ಅವ್ರ ಜೊತೆ ಮಾತನಾಡಿ ಅವ್ರಿಗೇನಾದ್ರು ಬುದ್ಧಿ ಹೇಳಿದ್ರ? ನಾನು ಈಗ ಸದ್ಯಕ್ಕೆ ಅವ್ರ ಹತ್ರ ಮಾತಾಡಿಲ್ಲ. ಇನ್ನು ಮುಂದೆ ನಾನು ಇದೆಲ್ಲ ಯಾಕಂದ್ರೆ ನಾನು ಈಗ ತಕ್ಷಣ ಮಾತಾಡೋಕೆ ಹೋದ್ರೆ ತಪ್ಪಾಗುತ್ತೆ. ಈಗ ಯಾಕಂದ್ರೆ ಅಲ್ಲಿ ವಾಯ್ಸ್ ರೆಕಾರ್ಡ್ ಅಲ್ಲಿ ಸ್ಪಷ್ಟವಾಗಿರೋದ್ರಿಂದ ಈಗ ಕಾನೂನು ಚೌಕಟ್ಟಿನಲ್ಲಿ ಏನ್ ಕ್ರಮ ಆಗಬೇಕು ಆಗ್ಲಿ, ನಂತರ ಅವರಿಗೆ ಕರೆದು ಬುದ್ಧಿ ಹೇಳುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸರ್, ಆಮೇಲೆ ಈ ಒಂದು ವಿಚಾರ ಸರ್, ಈಗ ಬಳ್ಳಾರಿ ವಿಚಾರವನ್ನ ಶಿಡ್ಲಘಟ್ಟ ವಿಚಾರಕ್ಕೆ ಹೋಲಿಕೆ ಮಾಡಿ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಬ್ಯಾನರ್ ವಿಚಾರ ಫೈರಿಂಗ್ ಆಯ್ತು, ಇಲ್ಲಿ ಒಬ್ಬ ಅಧಿಕಾರಿನೇ ಸುಟ್ಟಾಗ್ತೀವಿ ಅನ್ನೋ ಒಂದು ಮಾತುಗಳನ್ನು ಮಾತಾಡ್ತಿದ್ದಾರೆ ಅಂತ. ನೋಡಿ, ಬಳ್ಳಾರಿಯಲ್ಲಿ ಆಗಿರ್ತಕ್ಕಂಥದ್ದು ನಿಮಗೆ ಬಳ್ಳಾರಿ ಬಗ್ಗೆ ನಮಗೂ ನಿಮಗೂ ಗೊತ್ತಿರ್ತಕ್ಕಂಥದ್ದು ಇತಿಹಾಸ ಏನು. ಹಿಂದೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ನಡೆದಂತ ಸಂದರ್ಭದಲ್ಲಿ ಯಾರ್ಯಾರ ಧ್ವನಿಯನ್ನ ಯಾವ ರೀತಿ ಅಡಗಿಸಿದ್ರು, ಏನೆಲ್ಲ ಅಲ್ಲಿ ದಬ್ಬಾಳಿಕೆ ನಡೀತು ಅಂತಕ್ಕಂಥದ್ದು ನಾವು ನೀವು ನೋಡಿರ್ತಕ್ಕಂಥದ್ದು. ಅದರಿಂದ ಅದನ್ನ ಇಲ್ಲಿಗೆ ಹೋಲಿಕೆ ಮಾಡುವಂತದ್ದು ಸರಿಯಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಇತಿಮಿತಿಗಳನ್ನ ಮೀರಿ ಅಧಿಕಾರಿಗಳನ್ನ ನಿಂದಿಸಿರ್ತಕ್ಕಂಥದ್ದು, ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡುವಂತದ್ದು ಸೂಕ್ತ ಅಲ್ಲ. ಸರ್, ಈಗ ಆ ಒಂದು ಪೌರಾಯುಕ್ತರು ಏನಾದ್ರು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದಾರಾ, ಅಥವಾ ಅವರ ಒಂದು ರಕ್ಷಣೆಗೋಸ್ಕರ ಏನ್ ಕ್ರಮ ಆಗಿದೆ? ಈಗಾಗಲೇ ಅವರು ನನಗೆ ಬೆಳಗ್ಗೆ ಕೊಟ್ಟಿರಲಿಲ್ಲ, ಈಗ ಮಧ್ಯಾಹ್ನ ಕೊಟ್ಟಿದ್ದಾರೆ. ನಾನು SP ಅವ್ರಿಗೆ ಹೇಳಿದ್ದೀನಿ, ಏನು ದೂರನ್ನ ಕೊಡ್ತಾರೆ ಅದರ ಅಡಿಯಲ್ಲಿ ಏನು ನಮ್ಮ ಭಾರತೀಯ ನ್ಯಾಯ ಸಮಿತಿ ಪ್ರಕಾರ ಏನು ಅಟ್ರಾಕ್ಟ್ ಆಗುತ್ತೆ, ಏನು ಕ್ರಮ ಆಗಬೇಕು ಅದನ್ನ ನೀವು ನಿರ್ದಾಕ್ಷಿಣ್ಯವಾಗಿ ಆ ಕ್ರಮ ಜರುಗಿಸಿ ಅಂತಕ್ಕಂಥದ್ದನ್ನ ನಾನು ಸೂಚನೆ ಕೊಟ್ಟಿದ್ದೀನಿ. ಸರ್, ಈ ವಿಚಾರ KPCC ಅಧ್ಯಕ್ಷರ ಗಮನಕ್ಕೆ ಇದೆಯಾ ಸರ್? ಏನ್ ಕ್ರಮ ಆಗುತ್ತೆ ಅವ್ರ ಮೇಲೆ? ಇಲ್ಲ, ನಾನು ಬೆಳಗ್ಗೆ ಕ್ಯಾಬಿನೆಟ್ ಅಲ್ಲಿ ಇದ್ರು, ನಾನು ಅದನ್ನ ಅವ್ರ ಗಮನಕ್ಕೆ ತರಕಾಗಿಲ್ಲ. ನಾನು ನಂತರ ತಕ್ಷಣ ನಾನು ಬೇರೆ ಒಂದು ಕೆಲಸಕ್ಕೆ ಹೋಗಬೇಕಾಗಿತ್ತು ಮಧ್ಯದಲ್ಲಿ. ನಾನು ಈಗ ಬಂದೆ, ಈಗ ಜಸ್ಟ್ ಅವ್ರಿಗೆ ಹಲೋ ಅಂತ ಹೇಳಿ ನಾನು ಹೊರಗೆ ಬಂದೆ. ಯಾಕಂದ್ರೆ ಅಧ್ಯಕ್ಷರ ಜೊತೆ ಅವ್ರಿಗೆ ಮಾತಾಡೋದಿದೆ, ಅದರಿಂದ ನಾನು ಅವ್ರಿಗೇನು ಮಾಹಿತಿ ಕೊಟ್ಟಿಲ್ಲ. ನಂತರ ನಾನು ಕೊಡ್ತೇನೆ ಅವ್ರಿಗೆ. ಕುಮಾರಸ್ವಾಮಿ ಅವರು ಕೂಡ ಇಂಟರ್ಫಿಯರ್ ಆಗಿದ್ದಾರೆ, CS ಗೆ ಫೋನ್ ಮಾಡಿ ಅವರು ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಮಹಿಳಾ ಅಧಿಕಾರಿಗೆ ರಕ್ಷಣೆ ಇಲ್ವಲ್ಲ ಅಂತ. ಇಲ್ಲ, ಖಂಡಿತ ಈಗ ನಾನು ಕುಮಾರಸ್ವಾಮಿ ಅವರು ಮತ್ತೊಬ್ಬರು ಮಾತಾಡಿರುವಂತ ತಪ್ಪು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾನೇ ಇದನ್ನ ಖಂಡಿಸ್ತಾ ಇರುವಂತ ಸಂದರ್ಭದಲ್ಲಿ ಇನ್ನು ಸಹಜವಾಗಿ ವಿರೋಧ ಪಕ್ಷದವರು ಇಂಥ ಅವಕಾಶವನ್ನ ಬಳಸ್ಕೊಳ್ತಾರೆ. ಆದ್ರೆ ನಾವು ಎಲ್ಲೂ ಇದನ್ನ ರಕ್ಷಣೆ ಕೊಡುವಂತದ್ದು ಅಥವಾ ಅವರಿಗೆ ಬೇರೆ ರೀತಿಯಲ್ಲಿ ಅವರ ತಪ್ಪಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇಲ್ಲ. ನಾವು ಇದನ್ನ ತಪ್ಪು ಅಂತ ಹೇಳ್ತಾ ಇದ್ದೀವಿ. ಅಧಿಕಾರಿಗಳ ನೈತಿಕ ಒಂದು ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತದಕ್ಕೆ ನಾವು ಕೂಡ ತಯಾರಿಲ್ಲ. ಅದಕ್ಕೆ ನಾವು ಅವ್ರ ಜೊತೆ ಇದೀವಿ ಅಂತಕ್ಕಂಥ ಸಂದೇಶ ನಾನು ಬರೀ ಶಿಡ್ಲಘಟ್ಟ ಒಂದೇ ಅಲ್ಲ, ರಾಜ್ಯದ ಎಲ್ಲಾ ಅಧಿಕಾರಿಗಳಿಗೂ ಈ ರೀತಿಯಾದಂತಹ ಸಮಸ್ಯೆ ಆಗ್ತದೆ. ಅದರಿಂದ ಅದಕ್ಕೆ ನಮ್ಮ ಸರ್ಕಾರ ಅವಕಾಶ ಕೊಡೋದಿಲ್ಲ, ನಮ್ಮ ಪಕ್ಷ ಕೂಡ ಅಂತದಕ್ಕೆ ಅವಕಾಶ ಕೊಡೋದಿಲ್ಲ. ಸರ್, ಪದೇ ಬ್ಯಾನರ್ ವಿಚಾರವಾಗಿ ರಾಜ್ಯದಲ್ಲಿ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ. ಇನ್ನು ಮುಂದೆ ತಮ್ಮ ಜಿಲ್ಲೆಯಲ್ಲಿ ಈ ತರ ಬ್ಯಾನರ್ ವಿಚಾರವಾಗಿ ಯಾವುದೇ ರೀತಿಯ ಗಲಾಟೆ ಆಗಬಾರದು ಅಂದ್ರೆ ನೀವೇನ್ ಕ್ರಮ ತೆಗೆದುಕೊಳ್ತೀರಿ? ನೋಡಿ, ಈಗ ಕೆಲವು ಸ್ಥಳೀಯ ಸಂಸ್ಥೆಗಳಲ್ಲಿ ಬ್ಯಾನರ್ ಹಾಕುವಂತದಕ್ಕೆ ನಿಷೇಧವನ್ನ ಹೇರಿದ್ದಾರೆ. ಕೆಲವು ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದು ನಿಯಂತ್ರಣ ಮಾಡಿ ಮೊದಲೇ ಅನುಮತಿ ತಗೋಬೇಕು, ಮತ್ತೆ ಎಲ್ಲಿ ಅವರು ಸೂಚಿಸ್ತಾರೆ ಅಂತ ಜಾಗದಲ್ಲಿ ಬ್ಯಾನರ್ ಹಾಕಬೇಕು ಅಂತದಿದೆ. ಕೆಲವು ಕಡೆ ಅದಕ್ಕೆ ಯಾವುದೇ ರೀತಿ ಅಡ್ಡಿ ಆತಂಕ ಇಲ್ದಿರ ಇರುವಂತದ್ದು ಇದೆ. ಅದರಿಂದ ಬಹುಶಃ ನಾವು ಇದನ್ನ ಮತ್ತೊಮ್ಮೆ
ಯಾಕಂದ್ರೆ ಎಲ್ಲರಿಗೂ ಮತ್ತೊಮ್ಮೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರ್ಬೋದು, ಎಲ್ಲರಿಗೂ ಮತ್ತೊಮ್ಮೆ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವಂತ ಒಂದು ಕೆಲಸ ಆಗ್ಬೇಕಾಗತ್ತೆ. ಪೂರ್ವ ಅನುಮತಿ ಪಡ್ಕೊಂಡು ಅವರು ಎಲ್ಲಿ ನಿಗದಿತ ಸ್ಥಳವನ್ನು ಸೂಚಿಸ್ತಾರೆ ಅಲ್ಲೇ ಇದನ್ನ ಪ್ರಚಾರ ಅಥವಾ ಈ ಹೋರ್ಡಿಂಗ್ಸ್ ಅಥವಾ ಬಂಡ್ಸ್ ಅಥವಾ ಬಂಟಿಂಗ್ ಅಥವಾ ಫ್ಲೆಕ್ಸ್ ಗಳನ್ನು ಹಾಕುವಂತದಕ್ಕೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮತ್ತೊಮ್ಮೆ ನಾವು ಜಿಲ್ಲಾಡಳಿತ ಇದು ಕ್ರಮ ತೆಗೆದುಕೊಳ್ತೇವೆ. ಸೊ ಇದಿಷ್ಟು ಎಂಸಿ ಸುಧಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.